ಅವತ್ತು ಅಕ್ಕ ಮಾಡಿದ ತಪ್ಪಿನಿಂದ ನಾನು ಭಾವನ ಜೊತೆ ಇರಬೇಕಿತ್ತು. ನಮ್ಮ ಜನ ಹೇಗೆ ಅಂದ್ರೆ ಅವಶ್ಯಕತೆ ಇದ್ದಾಗ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಅದೇ ಅವಶ್ಯಕತೆ ಮುಗಿದ ಮೇಲೆ ಏನೋ ಒಂದು ಕಾರಣ ಹೇಳಿ ನಮ್ಮಿಂದ ದೂರ ಆಗ್ತಾರೆ ಅಲ್ವಾ? ನನ್ನ ಜೀವನದಲ್ಲಿ ಆಗಿದ್ದು ಕೂಡ ಇದೆ. ಅವತ್ತು ಭಾನುವಾರ ಮನೆಯಲ್ಲಿ ಎಲ್ಲರೂ ಬಾಡೂಟ ಮಾಡಿ ರಾತ್ರಿ ಮಲಗಿದ್ದೆವು. ಸಮಯ ರಾತ್ರಿ ಸುಮಾರು 2 ಗಂಟೆ ಆಗಿತ್ತು. ನಾನು ನನ್ನ ರೂಮಿನಲ್ಲಿ ನಿದ್ರೆ ಬರದೆ ಹಾಗೆ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಮಲಗಿದ್ದೆ. ಆಗ ಹೊರಗಡೆ ಹಾಲಿನಲ್ಲಿ ಯಾರೋ ಓಡಾಡುವ ಶಬ್ದ ಕೇಳಿತು. ನಾನು ಇಷ್ಟೊತ್ತಲ್ಲಿ ಯಾರಿರಬಹುದು ಅಂತ ಆಚೆ ಬಂದು ನೋಡಿದೆ. ಎಲ್ಲಾ ಕಡೆ ಕತ್ತಲು ಆವರಿಸಿತ್ತು. ನಾನು ಲೈಟ್ ಆನ್ ಮಾಡಿದೆ, ಆದರೆ ಅದು ಆನ್ ಆಗಲಿಲ್ಲ. ನಾನು ಭಯದಿಂದ ಬೆವರುತ್ತಿದ್ದೆ. ಆಗ ಸಡನ್ ಆಗಿ ಯಾರೋ ನನ್ನ ಮುಖಕ್ಕೆ ಟಾರ್ಚ್ ಲೈಟ್ ಬಿಟ್ಟರು. ನಾನು ಯಾರದು ಎಂದು ಜೋರಾಗಿ ಕೂಗಿದೆ. ಆಗ ಯಾರೂ ನನ್ನ ಬಾಯನ್ನು ಅವರ ಕೈಯಿಂದ ಮುಚ್ಚಿದರು. ಆಗ ಅಕ್ಕ, ಪ್ರೀತಿ, ಕೀರ್ಚ್ಬೇದ ಎಲ್ಲರೂ ಎದ್ದು ಬಿಡ್ತಾರೆ. ನನಗೆ ಅಪ್ಪ ನೋಡಿರೋ ಹುಡುಗ ಇಷ್ಟ ಇಲ್ಲ. ನಾನು ಇವರನ್ನು ತುಂಬಾ ಪ್ರೀತಿಸುತ್ತಿದ್ದೀನಿ. ಅದಕ್ಕೆ ನಾನು ಈಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಸಾಧ್ಯ ಆದ್ರೆ ಎಲ್ಲರಿಗೂ ನನ್ನನ್ನು ಕ್ಷಮಿಸೋಕೆ ಹೇಳು. ಅಕ್ಕ, ಏನೇ ಮಾತಾಡ್ತಿದ್ಯಾ? ಫಸ್ಟ್ ಲೈಟ್ ಆನ್ ಮಾಡು. ನಾನು ನಿಮ್ಮಿಬ್ಬರನ್ನು ನೋಡಬೇಕು. ನಾನು ಎಲ್ಲರಿಗೂ ಹೇಳುತ್ತೀನಿ, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಇಲ್ಲೇ ಇರು, ಮನೆ ಬಿಟ್ಟು ಹೋಗಬೇಡ. ಬೇಡ ಪ್ರೀತಿ, ನನಗೆ ನಿನ್ನ ಮೇಲೆ, ಈ ಮನೆಯವರ ಮೇಲೆ ನಂಬಿಕೆ ಇಲ್ಲ. ನಾವು ಇನ್ನೂ ಹೊರಡುತ್ತೀವಿ. ಅಕ್ಕ, ನನ್ನ ಮಾತು ಕೇಳಿ ನೀವಿಬ್ರುವೆ. ಅಕ್ಕ ಹೊರಟು ಹೋದರು ಅನಿಸುತ್ತೆ ಅಂತ ಅಂದುಕೊಂಡು ನಾನು ಆ ರಾತ್ರಿ ಯಾರ ಬಳಿ ಕೂಡ ಈ ವಿಷಯನ ಹೇಳಿದ ಹಾಗೆ ಅಲ್ಲೇ ನಿದ್ದೆ ಮಾಡಿದೆ. ಬೆಳಿಗ್ಗೆಯಾದ ಕೂಡಲೇ ಅಪ್ಪ, ಅಮ್ಮ, ಅಣ್ಣ ಮತ್ತು ಸಂಬಂಧಿಕರು ಎಲ್ಲರೂ ಟೇಬಲ್ ಮೇಲೆ ಕುಳಿತುಕೊಂಡು ತಿಂಡಿ ಮಾಡುತ್ತಿದ್ದಾರೆ. ಆಗ ಅಮ್ಮ ನನ್ನ ಬಳಿ ಬಂದು, ಪ್ರೀತಿ, ಪ್ರೇಕ್ಷೆಯಲ್ಲಿ ಬೆಳ್ಳಿಗೆ ಇಂದ ಕಾಣ್ತಾ ಇಲ್ಲ, ಇನ್ನೂ ಮಲ್ಗಿದಾಳ? ನಾಳೆ ದಿನ ಗಂಡನ ಮನೆಯಲ್ಲಿ ಈ ರೀತಿ ಮಲ್ಕೊಂಡ್ರೆ ಮುಗಿತು ಕತೆ. ನೀನ್ ಏನ್ ಸುಮ್ನೆ ನಿಂತಿದ್ಯಾ? ಹೋಗಿ ಕರಿ ಅಮ್ಮ, ಅದು ನೀನೇ ಹೋಗಿ ಕರಿ. ನನಗೆ ಹೊಟ್ಟೆ ಹಸಿತ ಇದೆ, ನಾನು ತಿಂಡಿ ಮಾಡ್ತೀನಿ. ಸರಿ ಆಯ್ತು, ನಾನೇ ಕೂಗ್ತೀನಿ. ಅಮ್ಮ, ನೀನು ತಿಂಡಿ ಮಾಡು. ಸರಿ ಅಮ್ಮ, ಆಯ್ತು ಅಂತ ನಾನು ತಿಂಡಿ ಮಾಡೋಕೆ ಕೂತ್ಕೊಂಡು. ಕೌಸಲ್ಯ, ಏನವಾಗಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದೀಯಾ? ಬಾ, ತಿಂಡಿ ಮಾಡು. ಅಯ್ಯೋ ರೀ, ಪ್ರೇಕ್ಷೆ ಎಲ್ಲೂ ಕಾಣಿಸ್ತಿಲ್ಲ. ಏನು ಪ್ರೇಕ್ಷೆ ಮನೇಲಿ ಇಲ್ವಾ? ಎಲ್ಲಾ ಕಡೆ ಸರಿಯಾಗಿ ನೋಡಿದ. ಹೂ ರೀ, ನೋಡ್ದೆ, ಎಲ್ಲೂ ಇಲ್ಲ. ಸರಿ, ನೀನು ಗಾಬರಿ ಆಗ್ಬೇಡ, ನಾವೆಲ್ಲ ಒಂದ್ಸಲಿ ನೋಡ್ತೀವಿ ಇರು ಅಂತಹ ಅಪ್ಪ ಮತ್ತೆ ಮನೆಯವರೆಲ್ಲರೂ ಅಕ್ಕನನ್ನು ಮನೆಯೆಲ್ಲ ಹುಡುಕುತ್ತಿದ್ದರು. ಅಮ್ಮ ನನ್ನನ್ನು, ಪ್ರೀತಿ, ಪರೀಕ್ಷೆಯಲ್ಲಿ ನಿನಗೊತ್ತಿರುತ್ತೆ, ನಿಜ ಹೇಳು. ಅಯ್ಯೋ, ನಮ್ಮ ಗೊತ್ತು, ನಾನು ನೋಡೇ ಇಲ್ಲ ರಾತ್ರಿಯಿಂದ. ನಿಜ ಹೇಳಮ್ಮ ಪ್ರೀತಿ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ, ಹೇಳು. ಈ ಮದುವೆ ನಡೆದಿಲ್ಲ ಅಂದ್ರೆ ಈ ಅಪ್ಪನ್ ಮರ್ಯಾದೆ ಹೋಗುತ್ತೆ, ಅವರಿಗೆ ತುಂಬಾ ನೋವಾಗುತ್ತೆ. ಇಲ್ಲ, ನಿಜ, ನನಗೆ ಗೊತ್ತಿಲ್ಲ. ಅಕ್ಕ ನನ್ನ ಬಳಿ ಏನೂ ಕೂಡ ಹೇಳಿಲ್ಲ. ನನಗೂ ಅವಳು ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ತುಂಬಾ ಗಾಬರಿಯಾಗಿದೆ. ಅಮ್ಮ, ಸರಿ ಆಯ್ತು, ಏನಾದ್ರೂ ಗೊತ್ತಿದ್ರೆ ನನ್ನತ್ರ ಹೇಳು, ಮುಚ್ಚಿಟ್ಟುಕೋಬೇಡ. ಸರಿ ಅಮ್ಮ, ಆಯ್ತು. ಅಪ್ಪ ತನ್ನ ಕೈಯಲ್ಲಿ ಒಂದು ಲೆಟರ್ ಹಿಡಿದುಕೊಂಡು ಅಕ್ಕನ ರೂಮಿನಿಂದ ಆಚೆ ಬಂದರು. ಆಗ ಅಮ್ಮ, ರೀ, ಏನಾಯ್ತು ರೀ, ಏನಾಯ್ತು ಹೇಳಿ, ನೀವು ಏನು ಮಾತಾಡ್ತಿಲ್ಲ ಅಂದ್ರೆ ನಾವೆಲ್ಲ ಏನಂತ ಅರ್ಥ ಮಾಡ್ಕೋಬೇಕು, ಏನಾದರೂ ಮಾತಾಡಿ. ಅಪ್ಪ, ನೀವೀಗ ಸುಮ್ಮನೆ ನಿಂತರೆ ಹೇಗೆ? ಏನಾದ ಮಾತಾಡಿ. ಆಗಪ್ಪ ಅಣ್ಣನ ಕೈಗೆ ಲೆಟರ್ ಅನ್ನು ಕೊಟ್ಟರು. ಅಣ್ಣ ಅದನ್ನು ನೋಡಿ ಕಂಗಲಾಗಿ ಹೋದ. ಆಗ ಅಮ್ಮ, ಏನಾಯ್ತು ಅಂತ ನೀನಾದ್ರೂ ಹೇಳು, ನೀನು ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ? ಅದು ಅಮ್ಮ, ಎಲ್ಲಾ ಹಾಳ್ ಮಾಡ್ಬಿಟ್ಲಮ್ಮ, ನಿನ್ನ ಮಗಳು ಎಲ್ಲಾನೂ ಹಾಳ್ ಮಾಡ್ಬಿಟ್ಲು. ಅಮ್ಮ, ಸ್ವಲ್ಪ ಅರ್ಥವಾಗೋ ತರ ಹೇಳು. ಹೌದಮ್ಮ, ನಮ್ಮ ಮನೆ ಮರ್ಯಾದೆ ಎಲ್ಲಾ ಬೀದಿ ಪಾಲ್ ಮಾಡ್ಬಿಟ್ಲು. ಅಂದ್ರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ವಾ ಅಂತ. ಅವಳು ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ ಅಂತ ಈಗ ಅವನ್ ಜೊತೆನೆ ಓಡೋಗಿದ್ದಾಳೆ. ಅಮ್ಮನ ಕಂಗಳಲ್ಲಿ ನೀರು ತುಂಬಿದೆ. ಅಪ್ಪ ಕಂಗಾಲಾಗಿ ಅಲ್ಲೇ ಕುಳಿತು ಬಿಟ್ಟರು. ಮನೆಗೆ ಬಂದ ಸಂಬಂಧಿಕರೆಲ್ಲರೂ ಬಾಯಿಗೆ ಬಂದ ಹಾಗೆ ಮಾತನಾಡಿ ಹೊರಟು ಹೋದರು. ಅವರು ಆಡಿದ ಮಾತುಗಳಿಗೆ ಅಪ್ಪ ಮೂರ್ಛೆ ತಪ್ಪಿಬಿದ್ದರು. ಅಪ್ಪನನ್ನು ಅಣ್ಣ ಮತ್ತು ಅವನ ಸ್ನೇಹಿತರು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನಂತರ ಸ್ವಲ್ಪ ದಿವಸ ಅಪ್ಪನ ಆರೋಗ್ಯ ಸರಿ ಇರಲಿಲ್ಲ. ಮನೆಯಲ್ಲಿ ಅಮ್ಮ ಮಂಕಾಗಿ ಕುಳಿತಿದ್ದರು. ಅಣ್ಣ ಯಾವಾಗಲೂ ಕೋಪದಲ್ಲಿ ಇರುತ್ತಿದ್ದ. ಸ್ವಲ್ಪ ದಿವಸ ಮನೆಯ ಪರಿಸ್ಥಿತಿ ಸರಿ ಇರಲಿಲ್ಲ.
ನಾನು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡುತ್ತಿದ್ದೆ. ಮನೆಯಲ್ಲಿ ಅಕ್ಕನ ವಿಷಯ ಹರಿದಾಡುತ್ತಿರುವಾಗ ನಾನು ಕೆಲಸಕ್ಕೆ ಸ್ವಲ್ಪ ದಿವಸ ಹೋಗುವುದು ಸರಿ ಅಲ್ಲ ಎಂದು ಅನಿಸಿ ನಾನು ಕೂಡ ಮನೆಯಲ್ಲಿ ಇದ್ದೆ. ಮನೆಯಲ್ಲಿ ಎಲ್ಲಾ ತಣ್ಣಗಾದ ಮೇಲೆ ಅಪ್ಪ ಕೂಡ ಅವರ ಫ್ಯಾಕ್ಟರಿ ಕೆಲಸದಲ್ಲಿ ತೊಡಗಿದರು. ಅಣ್ಣ ಕೂಡ ಕೆಲಸಕ್ಕೆ ಹೋಗಲು ಶುರು ಮಾಡಿದ. ನಾನು ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗಲು ಶುರು ಮಾಡಿದೆ. ಆದರೆ ಅಮ್ಮ ಯಾವಾಗಲೂ ಅಕ್ಕನ ಬಗ್ಗೆ ಯೋಚನೆ ಮಾಡುತ್ತಿದ್ದರು. ಸ್ವಲ್ಪ ದಿವಸ ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ಭಾನುವಾರ ಎಲ್ಲರೂ ಮನೆಯಲ್ಲಿದ್ದೆವು. ನಾನು ರಜೆ ದಿನಗಳಲ್ಲಿ ಬೆಳಗ್ಗೆ ಎದ್ದೇಳುವುದು ಸ್ವಲ್ಪ ನಿಧಾನಕ್ಕೆ. ಅವತ್ತು ಬೆಳಗ್ಗೆ ಕೂಡ ನಾನು 9 ಗಂಟೆಗೆ ಎದ್ದೆ. ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಬೆಳಗ್ಗೆನೇ ರೆಡಿಯಾಗಿ ಕುಳಿತಿದ್ದರು. ನಾನು ಅವರನ್ನು ಕೇಳಿದೆ, ಅಪ್ಪ ಅಮ್ಮ ಇವತ್ತು ಏನಾದ್ರೂ ಫಂಕ್ಷನ್ ಇದ್ಯಾ ಮನೆಯಲ್ಲಿ, ನೀವೆಲ್ಲ ಇಷ್ಟು ಬೇಗ ರೆಡಿಯಾಗಿದ್ದೀರಾ? ಅದು ಏನೂ ಇಲ್ಲಮ್ಮ ಪ್ರೀತಿ, ನೀನು ಹೋಗಿ ಬೇಗ ರೆಡಿಯಾಗ್ ಬಾ. ಯಾಕಮ್ಮ, ಏನು ವಿಷಯ? ಇತರ ಪ್ರಶ್ನೆ ಕೇಳದ್ಬಿಟ್ಟು ಬೇಗ ಹೋಗಿ ರೆಡಿಯಾಗಿ ಮಾಡಮ್ಮ. ಅಲ್ಲಪ್ಪ, ಅದು ಯಾಕೆ? ನಿಂಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಬೇಗ ಹೋಗಿ ರೆಡಿಯಾಗಿ ಬಾರೆ. ಅಣ್ಣ ಏನು ಅಂತ ಆದರೂ ಹೇಳು. ಏನು ಯಾಕೆ? ಇವೆಲ್ಲ ಹೇಳಿದ್ರೆ ಮಾತ್ರನಾ ನೀನು ರೆಡಿಯಾಗೋದು? ಅಮ್ಮ, ಅದು ಹಾಗಲ್ಲ ಪ್ರೀತಿ, ಫಸ್ಟ್ ಹೋಗಿ ರೆಡಿಯಾಗ್ ಬಾರಮ್ಮ, ಆಮೇಲೆ ಏನು ವಿಷಯ ಅಂತ ನಿನಗೆ ಗೊತ್ತಾಗುತ್ತೆ. ಸರಿ ಅಪ್ಪ, ಆಯ್ತು ಅಂತ ಹೇಳಿ ನಾನು ರೆಡಿಯಾಗಲು ಹೋದೆ. ನಾನು ರೂಮಿನಲ್ಲಿ ರೆಡಿಯಾಗುತ್ತಿರುವಾಗ ಹೊರಗಡೆ ಹಾಲಿನಿಂದ ನನ್ನ ಮೊದಲನೇ ಮಗಳ ವಿಷಯ ಗೊತ್ತಿದ್ರೂ ನೀವು ನನ್ನ ಚಿಕ್ಕಮಗಳನ್ನು ಮದುವೆ ಆಗೋಕೆ ಬಂದಿರೋದು ನಮ್ಮ ಪುಣ್ಯ. ಅಯ್ಯೋ ಅದೆಲ್ಲ ಯಾಕೋ, ಈಗ ನೀನು ನನ್ನ 20 ವರ್ಷದ ಗೆಳೆಯ, ಈಗ ನಾವು ಇಬ್ಬರು ಬೀಗರು ಆಗುತ್ತಿರುವುದು ಖುಷಿ ವಿಷಯನೇ ಅಲ್ವಾ? ಅವರ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಹೃದಯ ನಿಂತಂತಾಯಿತು. ಇಷ್ಟು ಬೇಗ ನನಗೆ ಮದುವೆ ಮಾಡಲು ಮನೆಯಲ್ಲಿ ಎಲ್ಲರೂ ವಿಧರಿಸಿದ್ದರು. ಆದರೆ ನನಗೆ ಇಷ್ಟು ಬೇಗ ಮದುವೆಯಾಗಲು ಇಷ್ಟವಿರಲಿಲ್ಲ. ನನ್ನ ಮಾತನ್ನು ಕೇಳುವ ತಾಳ್ಮೆ ನಮ್ಮ ಮನೆಯವರಿಗೆ ಇರಲಿಲ್ಲ. ಈಗ ನಾವೆಲ್ಲ ಇರೋ ಪರಿಸ್ಥಿತಿಯಲ್ಲಿ ನಾನು ಕೂಡ ಈಗ ಮದುವೆಯಾಗುವುದಿಲ್ಲ ಅಂತ ಹೇಳಿ ಅಪ್ಪ ಅಮ್ಮನ ಮನಸ್ಸಿಗೆ ನೋವು ಮಾಡುವುದು ಬೇಡ ಎಂದು ಅನಿಸಿ ಮದುವೆಗೆ ಒಪ್ಪಿಕೊಂಡೆ. ನನ್ನ ಮದುವೆ ಇನ್ನು 15 ದಿನಗಳಲ್ಲಿ ಮುಗಿಸಬೇಕು ಎಂದು ಮನೆಯವರು ನಿರ್ಧಾರ ಮಾಡಿದರು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಾನು ಯೋಚಿಸುತ್ತಾ ಆಗ ನನ್ನ ಬ್ಯೂಟಿ ಪಾರ್ಲರ್ ಗೆಳತಿ ನನಗೆ ಫೋನ್ ಮಾಡಿದಳು. ಯಾಕೆ 2 ದಿನಗಳಿಂದ ಬ್ಯೂಟಿ ಪಾರ್ಲರ್ ಬಂದಿಲ್ಲ? ನಿನ್ನ ಮದುವೆ ಬೇರೆ ಫಿಕ್ಸ್ ಆಯ್ತು ಅಂತ ಓನರ್ ಹೇಳಿದ್ರು. ಹೌದು ಕಣೆ. ಯಾಕೆ ಬೇಜಾರ್ ಮಾತಾಡ್ತಾ ಇದ್ದೀಯಾ? ಇಷ್ಟು ಮದುವೆಯಾಗ್ತಾ ಇದ್ದೀನಿ ಅಂತ ಬೇಜಾರಾ? ಹಾಗೆಲ್ಲ ಏನೂ ಇಲ್ಲ ಕಣೆ. ನಿನ್ ಬಗ್ಗೆ ನನಗೊತ್ತು. ಏನು? ನೀನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ನಿನ್ನದೇ ಒಂದು ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಅಲ್ವಾ? ಅಯ್ಯೋ ಬಿಡೆ, ಈಗ ಏನು ಮಾಡಕ್ಕಾಗಲ್ಲ. ಹಾಗೆಲ್ಲ ಹೇಳಬೇಡ ಕಣೆ ಪ್ರೀತಿ. ನಿನಗೆ ಮದುವೆ ಆದ್ಮೇಲೆ ನಿನ್ನ ಗಂಡ ಕೆಲಸಕ್ಕೆ ಕಳುಹಿಸುತ್ತಾನೆ ಅಂತ ನಂಬಿಕೆ ಇದೆಯಾ? ಗೊತ್ತಿಲ್ಲ ಕಣೆ. ನೋಡು, ಬೆಂಗಳೂರಲ್ಲಿ ಒಂದು ಪಾರ್ಲರಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ನನ್ನ ಫ್ರೆಂಡ್ ಹೇಳಿದ್ಲು. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನೀನು ಈಗಿಂದ ಈಗಲೇ ಬೆಂಗಳೂರಿಗೆ ಹೊರಡು. ನಾನು ನಿನಗೆ ಪಾರ್ಲರ್ ಡ್ರೆಸ್ ಕಳಿಸ್ತೀನಿ. ಅಲ್ಲೇ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಇದೆ. ನಿನ್ನ ಆಸೆಗಳನ್ನ ನುಚ್ಚುನೂರು ಮಾಡ್ಕೋಬೇಡ. ನನ್ನ ಕಡೆ ಇದೆಲ್ಲ ಆಗುತ್ತಾ? ಅಪ್ಪ ಅಮ್ಮನಿಗೆ ಮತ್ತೆ ನೋವಾಗಲ್ವಾ? ಈಗ ನಿಮ್ ಅಕ್ಕ ಹೋಗಿ ಎಷ್ಟು ತಿಂಗಳಾಯಿತು? 2 ತಿಂಗಳಾಯಿತು. ಅಷ್ಟ್ ಬೇಗ ಎಲ್ಲರೂ ಅವಳನ್ನು ಮರೆತು ಬಿಟ್ರು. ಈಗ ನೀನು ಮನೆ ಬಿಟ್ಟು ಹೋದರುನು 2 ತಿಂಗಳು 3 ತಿಂಗಳು ಕಣ್ಣೀರು ಹಾಕ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ ಅಷ್ಟೇ. ಅಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ನೋಡು ಪ್ರೀತಿ, ನಿನಗೆ ನಾನು ಅಡ್ರೆಸ್ ಸೆಂಡ್ ಮಾಡಿರ್ತೀನಿ. ನೀನು ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗು. ನಿನ್ನ ಜೀವನ ನೀನು ನಿರ್ಧಾರ ಮಾಡು ಅಷ್ಟೇ. ಬಾಯ್. ಅವಳು ಹೇಳಿದ ಮಾತು ಸರಿ ಎಂದು ನನಗೆ ಅನಿಸಿತು. ಒಂದು ಬಾರಿ ನಾನು ಮದುವೆ ಹಾಗೂ ಹುಡುಗನಿಗೆ ಕಾಲ್ ಮಾಡಿ ಮಾತನಾಡಲ ಆನಿಸಿ ಅವನಿಗೆ ನಾನು ಕಾಲ್ ಮಾಡಿದೆ. ಪ್ರೀತಿ, ಏನ್ ಇಷ್ಟಪಲ್ಲಿ ಫೋನ್ ಮಾಡಿದೀರಾ? ಇಲ್ಲ, ಅದು ಊಟ ಮಾಡಿದ್ರಾ? ಆಯ್ತು, ನಿಮ್ಮದು ಆಯ್ತು. ಏನ್ ವಿಷಯ ಹೇಳಿ? ಪರ್ವಾಗಿಲ್ಲ. ಅದು ನೀವು ನನ್ನ ಮದುವೆ ಆದ ಮೇಲೆ ನಾನು ಕೆಲಸಕ್ಕೆ ಹೋಗಬೇಕು, ಕಳಿಸ್ತೀರಾ? ನೀನು ಯಾಕೆ ಕೆಲಸಕ್ಕೆ ಹೋಗಬೇಕು ಪ್ರೀತಿ? ನಮ್ಮನೇಲಿ ಯಾರು ನಿನ್ನನ್ನು ಕೆಲಸಕ್ಕೆ ಕಳಿಸುವುದಿಲ್ಲ. ನಾನು ಕೂಡ. ಯಾಕೆ ಅಂದ್ರೆ ನೀನು ಆರಾಮಾಗಿ ಮನೆಯಲ್ಲಿ ಇರಬಹುದು.
ಹಾಗಂತ ನೀನು ಮನೆಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಕೈಗೊಬ್ರು ಕಾಲ್ಗೊಬ್ಬರು ಆಳಿದ್ದಾರೆ. ನೀನು ನೆಮ್ಮದಿಯಾಗಿ ಮನೆಯಲ್ಲಿ ಇರಬಹುದು. ಅವರ ಮಾತು ಕೇಳಿ ನಾನು ಕಾಲ್ ಕಟ್ ಮಾಡಿದೆ. ಇಲ್ಲ, ನನ್ನ ಗೆಳತಿ ಹೇಳಿದ್ದು ಸರಿ ಎಂದು ಬಲವಾಗಿ ನಂಬಿದೆ. ಅದೇ ರೀತಿ ನಾನು ಅವತ್ತು ರಾತ್ರಿ ಬೆಂಗಳೂರಿಗೆ ಬಂದೆ. ಅಲ್ಲೇ ಅವಳು ಕೊಟ್ಟ ಅಡ್ರೆಸ್ಗೆ ಹೋಗಿ ಕೆಲಸ ಮಾಡುತ್ತಿದೆ. ನನ್ನ ಸಿಮ್ ಕೂಡ ಬದಲಾಯಿಸಿದೆ. ಮನೆಯಲ್ಲಿ ಏನಾಗಿರಬಹುದು ಎಂಬ ಹೂವೆ ಕೂಡ ನಾನು ಮಾಡಲು ಸಾಧ್ಯವಿರಲಿಲ್ಲ. ಇಲ್ಲಿ ಕೆಲಸದಲ್ಲಿ ಅಷ್ಟು ಬಿಸಿಯಾಗಿದೆ. ಒಂದು ದಿನ ನಮ್ಮ ಪಾರ್ಲರಿಗೆ ಮನೀಶ್ ಅಂತ ಹುಡುಗ ಬಂದನು. ಅವನು ನಮ್ಮ ಪಾರ್ಲೆಗೆ ಬಂದಾಗ ನನ್ನ ಬಳಿ ಮಾತ್ರ ಬರುತ್ತಿದ್ದನು. ನನ್ನ ಮತ್ತು ಅವನ ಮಧ್ಯ ಒಂದು ಅಪರೂಪದ ಸ್ನೇಹ ಬೆಳೆಯಿತು. ರಜಾ ದಿನಗಳಲ್ಲಿ ನಾನು ಅವನ ಜೊತೆ ಹೊರಗಡೆ ಸುತ್ತಾಡುತ್ತಿದ್ದೆ. ಅವತ್ತು ಫೆಬ್ರವರಿ 14 ಅವನು ನನಗೆ ಪ್ರಪೋಸ್ ಮಾಡುತ್ತಾನೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಹೌದು, ಮನೀಶ್ ನನ್ನನ್ನು ಪ್ರೀತಿಸುತ್ತಿದ್ದ. ನಾನು ಕೂಡ ನನಗೆ ಗೊತ್ತಿಲ್ಲದೆ ಅವನನ್ನು ಪ್ರೀತಿಸುತ್ತಿದ್ದೆ. ಅವರು ಕೂಡ ನನ್ನ ರೀತಿಯ ಮದುವೆ ಎಂಬ ಬಲೆಗೆ ಸಿಕ್ಕಿ ತನ್ನ ಮನೆಯವರನ್ನು ಬಿಟ್ಟು ಈ ಊರಿಗೆ ಬಂದಿದ್ದೇನೆ ಎಂದು ನನ್ನ ಬಳಿ ಹೇಳಿದ್ದ. ಇದಾದ ಬಳಿಕ ನಾನು ಮತ್ತು ಅವನು ಒಂದು ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾದೆವು. ಇಬ್ಬರು ಒಂದು ಚಿಕ್ಕ ಮನೆ ಕೂಡ ಮಾಡಿಕೊಂಡಿದ್ದೆವು. ಮನೀಶ್ ನನ್ನ ಬಳಿ ಬಂದು, ಪ್ರೀತಿ, ನಾನು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ನನಗೆ ಒಂದು ವಾರ ಬೆಳಗ್ಗೆ ಶಿಫ್ಟ್ ಇರುತ್ತೆ, ಇನ್ನೊಂದು ವಾರ ರಾತ್ರಿ ಶಿಫ್ಟ್ ಇರುತ್ತೆ. ನಾನು ರಾತ್ರಿ ಮನೆಯಲ್ಲಿ ಇಲ್ಲದಿದ್ದಾಗ ನೀನು ಹುಷಾರಾಗಿ ಇರಬೇಕು ಅಂದನು. ಅದಕ್ಕೆ ನಾನು, ಸರಿ ಆಯ್ತು ರೀ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಮ ಕೆಲಸ ಆರಾಮಾಗಿ ಮಾಡಿ. ನಮ್ಮ ಬ್ಯೂಟಿ ಪಾರ್ಲರ್ ಅಲ್ಲಿ ನನ್ನ ಕೆಲಸವನ್ನು ಮೆಚ್ಚಿ ನನಗೆ ಹೈದರಾಬಾದ್ನಲ್ಲಿ ಕೆಲಸ ಮಾಡಲು ಆಫರ್ ಕೊಟ್ಟರು. ಆದರೆ ನಾನು ಈಗ ಆಗುವುದಿಲ್ಲ ಮೇಡಮ್ ಅಂದೆ. ಇದಾದ ನಂತರ ನನ್ನ ಮತ್ತೆ ಮನೀಶ್ ಮದುವೆಯಾಗಿ 3 ತಿಂಗಳಾಯಿತು. ನನಗೂ ಕೂಡ 3 ತಿಂಗಳಾಯಿತು. ಮನೀಶ್ಗೆ ಈ ವಿಷಯ ಗೊತ್ತಾದ ಮೇಲೆ ತುಂಬಾ ಖುಷಿಯಿಂದ ಇದ್ದರು. ಒಂದು ದಿನ ಮನೀಶ್ ಬೆಳಿಗ್ಗೆ ಶಿಫ್ಟ್ ಎಂದು ಕೆಲಸಕ್ಕೆ ಹೋದರು. ಅವರು ಹೋದ ಸ್ವಲ್ಪ ಸಮಯದ ನಂತರ ನಾನು ತರಕಾರಿ ತರಲು ಮಾರ್ಕೆಟ್ಗೆ ಹೋದೆ. ಅಲ್ಲಿ ನಾನು ನಂಬಲಾಗದ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು. ಹೌದು, ನನ್ನ ಅಕ್ಕ ಒಂದು ಮಗುವನ್ನು ಹಿಡಿದುಕೊಂಡು ತರಕಾರಿ ತೆಗೆದುಕೊಳ್ಳುತ್ತಿದ್ದಳು. ನಾನು ಖುಷಿಯಿಂದ ಅವಳನ್ಮಾತನಾಡಿಸಲು ಹೋಗುತ್ತಿದ್ದೆ. ಅವಳು ಕೂಡ ನನ್ನನ್ನು ನೋಡಿದಳು. ಅಕ್ಕ, ನೀನೇನ್ ಇಲ್ಲಿ? ಈ ಮಗುನಿಂದ? ಹೌದು ಪ್ರೀತಿ, ಇವನು ನನ್ನ ಮಗ. ಹೌದು, ನೀನು ಏನು ಇಲ್ಲಿ? ಅದೆಲ್ಲ ಆಮೇಲೆ ಹೇಳ್ತೀನಿ, ಬಾ ಮನೆಗೆ ಹೋಗೋಣ, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ಸರಿ ನಡಿ. ಇಬ್ಬರು ಮನೆಗೆ ಬಂದು ಕುಳಿತುಕೊಂಡೆವು. ಈಗ ಹೇಳು ಪ್ರೀತಿ, ನೀನ್ ಏನ್ ಮಾಡ್ತಿದ್ದೆ ಇಲ್ಲಿ? ಅಕ್ಕ, ನಾನು ಇಲ್ಲೇ ಇರೋದು, ಇಲ್ಲೇ ಪಕ್ಕದಲ್ಲಿ ಪಾರ್ಲರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಅದು ಅಕ್ಕ, ಏನಾಯ್ತು ಅಂದ್ರೆ? ನನಗೆಲ್ಲ ವಿಷಯ ಗೊತ್ತಾಯ್ತು ಪ್ರೀತಿ, ನಾನು ಮನೆಗೆ ಹೋಗಿದ್ದೆ, ಅಮ್ಮ ಎಲ್ಲ ಹೇಳಿದ್ರು. ಅಕ್ಕ ಮನೆಗೆ ಹೋಗಿದ್ರಾ? ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಅವರು ನಿನ್ನ ಒಪ್ಪಿಕೊಂಡರಕ್ಕ? ಹೌದು, ಅವರು ನನ್ನ ಒಪ್ಕೊಂಡ್ರು, ನನ್ನ ಗಂಡನನ್ನು ಕೂಡ ಒಪ್ಪಿಕೊಂಡರು. ಅವರ ಮೊಮ್ಮಗನ ಜೊತೆ ಕೂಡ ಆಟ ಆಡಿದರು. ಹೌದಾ ಅಕ್ಕ, ತುಂಬಾ ಖುಷಿಯಾಯಿತು ಕಣೆ. ಸರಿ ಆಯ್ತು, ನೀನು ಯಾರನ್ನು ಲವ್ ಮಾಡ್ತಿದ್ದೆ? ನನಗೆ ಗೊತ್ತೇ ಇರಲಿಲ್ಲವಲ್ಲ. ಅಯ್ಯೋ ಅಕ್ಕ, ಯಾರನ್ನು ಲವ್ ಮಾಡಿಲ್ಲ ಕಣೆ. ಮತ್ತೆ ನಾನು ಇಲ್ಲಿಗೆ ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಅಂತ ಬಂದೆ. ಇಲ್ಲಿ ಕೆಲಸ ಮಾಡುತ್ತಾ ಮನೀಶ್ ಅಂತ ಒಬ್ಬ ಹುಡುಗ ಪರಿಚಯ ಆದ. ಸ್ನೇಹ ಬೆಳೆದು ಸ್ನೇಹದಿಂದ ಪ್ರೀತಿಯಾಯಿತು. ಆ ಪ್ರೀತಿಯಿಂದ ಮದುವೆಯಾಗಿ ಈಗ ನನಗೆ 3 ತಿಂಗಳು. ವಾವ್, ಕಂಗ್ರಾಟ್ಸ್ ಕಣೆ ಪ್ರೀತಿ. ಥ್ಯಾಂಕ್ ಯು ಅಕ್ಕ. ಅದು ಬಿಡು ಅಕ್ಕ, ನೀನು ಹೇಗಿದ್ದೀಯಾ? ಭಾವ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರ? ಅವರು ತುಂಬಾ ಒಳ್ಳೆಯವರು ಪ್ರೀತಿ. ನಿನ್ ಸೆಲೆಕ್ಷನ್ ಅಂದ್ರೆ ಏನ್ ಸುಮ್ನೆನಾ ಅಕ್ಕ? ಸರಿ ಅವ್ರ ಫೋಟೋ ತೋರಿಸು, ನಾನು ಅವ್ರನ್ನ ನೋಡೇ ಇಲ್ಲ. ಅಷ್ಟೇ ತಾನೇ, ತಗೋ ನೋಡು, ಇವರೇ ನನ್ನ ಗಂಡ ಸತೀಶ್. ಅವರ ಫೋಟೋ ನೋಡಿದ ಕೂಡಲೇ ನನ್ನ ತಲೆ ತಿರುಗಿತು. ಯಾಕೆಂದ್ರೆ ಆ ಫೋಟೋ ನಾನು ಪ್ರೀತಿಸಿ ಮದುವೆಯಾದ ನನ್ನ ಗಂಡ ಮನೀಶ್ದಾಗಿತ್ತು. ಅಕ್ಕ, ನಿಜ ಹೇಳು, ಇವರೇನಾ ನಿನ್ನ ಗಂಡ? ಹೌದು ಕಣೆ, ಇವರು ನನ್ನ ಗಂಡ. ಇವರು ಏನು ಕೆಲಸ ಮಾಡೋದು? ಮೊದಲು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇದ್ರು, ಆದ್ರೆ ಈಗ ಯಾವುದೋ ಫ್ಯಾಕ್ಟರಿಲಿ ಕೆಲಸ ಮಾಡುತ್ತಿದ್ದಾರೆ ಕಣೆ. ಒಂದು ವಾರ ಬೆಳ್ಳಿಗೆ ಶಿಫ್ಟ್ ಹೋಗ್ತಾರೆ, ಇನ್ನೊಂದು ವಾರ ರಾತ್ರಿ ಶಿಫ್ಟ್ ಹೋಗ್ತಾರೆ. ಹೌದಾ? ಹೂ, ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಏನಾಯ್ತು?
ಏನೂ ಇಲ್ಲ ಅಕ್ಕ, ಸ್ವಲ್ಪ ತಲೆ ನೋವು ಅಷ್ಟೇ. ಹೌದಾ, ಹಾಗಾದ್ರೆ ರೆಸ್ಟ್ ಮಾಡು. ಈ ಟೈಮ್ ಅಲ್ಲಿ ನೀನು ತುಂಬಾ ರೆಸ್ಟ್ ಮಾಡಬೇಕು. ಸರಿ ಅಕ್ಕ, ಆಯ್ತು. ಸರಿ, ನಾನು ಇನ್ನೂ ಬರ್ತೀನಿ. ನಿಂಗೆ ಏನಾದ್ರೂ ಬೇಕು ಅಂದ್ರೆ ನನಗೆ ಕಾಲ್ ಮಾಡು, ನಾನು ಬರ್ತೀನಿ, ಸರಿನಾ? ಸರಿ ಅಕ್ಕ, ಆಯ್ತು. ಸರಿ ಅಂತ್ ಹೇಳಿ ಅಕ್ಕ ಹೋದಳು. ನಾನು ಬಾಗಿಲನ್ನು ಮುಚ್ಚಿ ಅಳುತ್ತಾ ಕುಳಿತಿದ್ದೆ. ಎಂತ ತಪ್ಪು ಮಾಡಿದೀನಿ ನಾನು? ನನಗೆ ಗೊತ್ತಿಲ್ಲದೆ ನನ್ನ ಭಾವ ಆಗಬೇಕಿದ್ದ ಮನೀಶ್ ಜೊತೆ ಇದ್ದು ಅವರ ಮಗುವಿಗೆ ಜನ್ಮ ನೀಡಲು ರೆಡಿ ಆಗಿದ್ದೀನಲ್ಲ. ಇದು ಎಂತ ಪರಿಸ್ಥಿತಿ ಬಂತು ನನಗೆ? ಈ ವಿಷಯ ಅಕ್ಕನಿಗೆ ಗೊತ್ತಾದ್ರೆ ಅವಳು ತುಂಬಾ ನೊಂದುಕೊಳ್ಳುತ್ತಾಳೆ. ಅವಳು ಭಾವನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾಳೆ. ಆದ್ರೆ ಭಾವ ಯಾಕೆ ಈ ರೀತಿ ಮಾಡಿದ್ರು? ಇಲ್ಲಿ ನನ್ನ ಗಂಡ, ಅಲ್ಲಿ ಅಕ್ಕನ ಗಂಡ. ಛೇ, ಮನೀಶ್ ಈ ರೀತಿ ನನಗೆ ಮೋಸ ಮಾಡುತ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನಾನು ಅಕ್ಕ ಭಾವನಿಂದ ದೂರ ಉಳಿಯುವುದೇ ಸರಿಯಾದ ದಾರಿ ಎಂದು ಅನಿಸಿ ನಾನು ನಮ್ಮ ಪಾರ್ಲರ್ ಮೇಡಂಗೆ ಕಾಲ್ ಮಾಡಿದೆ. ಮೇಡಂ, ನನಗೆ ಇವತ್ತೇ ಹೈದ್ರಾಬಾದ್ಗೆ ಫ್ಲೈಟ್ ಬುಕ್ ಮಾಡಿ ನಾನು ಹೋಗಬೇಕು ಬಂದೆ. ಅದಕ್ಕೆ ಅವರು ಸರಿ ಅಂದರು. ಅದೇ ರೀತಿ ನಾನು ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ನನ್ನ ಕೆಲಸವನ್ನು ಮುಂದುವರಿಸಿದೆ. ನನ್ನ ಮಗುವಿಗೆ ಜನ್ಮ ನೀಡಿದೆ. ಎಲ್ಲರಿಂದ ದೂರ ಉಳಿದು ಅಲ್ಲಿ ನನ್ನ ಜೀವನ ಕಟ್ಟಿಕೊಂಡೆ. ಕತೆ ಬರೆಯುವುದು ನನ್ನ ಕೆಲಸ. ಈ ಕತೆ ಇಷ್ಟಪಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಧನ್ಯವಾದ.